ಶಿವಾಯ ನಮ್ಮ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರಬೇಕು. ಒಂದು ಚಿಕ್ಕ ವೇದ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಸಂತೋಷವಾಗಿರ್ತಾರೆ. ಒಂದು ಸಮಸ್ಯೆ ಮನೆಯಲ್ಲಿ ಆ ತಾಯಿಗೆ ಬಂದು ತುಂಬ ನೋವಾಗುತ್ತೆ. ಒಂದೊಂದು ದಿವಸ ಒಂದೊಂದು ನೋವು ಅನುಭವಿಸ್ಕೊಂಡು ಇರ್ತಾರೆ. ಆಗ ಆ ತಾಯಿ ಬಂದು ಗಂಡ ಹತ್ರ ಕೇಳ್ತಾರೆ, ನನಗೆ ಈ ಥರ ನೋವು ಬರ್ತಾಯಿದೆ, ಯಾಕೋ ಗೊತ್ತಿಲ್ಲ. ಆ ಸಮಯದಲ್ಲಿ ತಾವು ತಮ್ಮ ಹೆಂಡತಿಗೆ ತಾವೇನು ಹೇಳಬೇಕಂದ್ರೆ ಒಳ್ಳೆ ಮಾತುಗಳು ಹೇಳಬೇಕು. ನೋಡೋಣ, ಆ ಥರ ಇದ್ದರೆ ಹಾಸ್ಪಿಟಲ್ ಹೋಗೋಣ, ಇಲ್ಲ ಏನಾದ್ರು ಮೆಡಿಷನ್ ತಗೊಳ್ಳಿ, ನೋಡೋಣ, ಸ್ವಲ್ಪ ರೆಸ್ಟ್ ತಗೋ, ಏನಾದರೂ ಒಂದು ಆ ಸಮಯದಲ್ಲಿ ತಾವು ಮಾತಾಡುವ ಆ ಶಾಂತ ಮಾತುಗಳು ಅವ್ರಿಗೆ ಬೇಕು. ಒಬ್ಬೊಬ್ಬರು ಏನು ಹೇಳ್ತಾರೆ ಗೊತ್ತಾ, ಈ ಥರ ನೋವಿದೆ ಅಂತ. ಯಾವಾಗ ನಿಮಗೆ ನೋವಿಲ್ಲದೆ ಇರುತ್ತೆ, ಏನಾದರೂ ಒಂದು ಹೇಳ್ತಾನೆ ಇರ್ತೀಯ. ನಾನೇನು ಮಾಡೋಕ್ಕಾಗುತ್ತೆ, ನಿನ್ನ ಶರೀರ ನೀನೇ ನೋಡ್ಕೋಬೇಕು. ಆ ಏನು ನೋವಿದೆ ನೀನೇ ನೋಡ್ಕೊ, ನನ್ನ ಹತ್ರ ಯಾಕೆ ಹೇಳ್ತೀಯ. ಎಲ್ಲರೂ ಆ ಥರ ಇರಲ್ಲ. ಯಾವುದಾದ್ರೂ ಆ ಥರ ಇದ್ದರೆ ಖಂಡಿತ ಆ ಮಾತು ಆ ಸಮಯದಲ್ಲಿ ಹೇಳಕ್ಕೆ ಹೋಗಬೇಡಿ. ಅವರಿಗೆ ಸಮಾಧಾನ ಹೇಳಿ. ಅವರಿಗೆ ಒಂದು ಒಳ್ಳೆ ಮಾತು ಆ ಸಮಯದಲ್ಲಿ ಅವರಿಗೆ ಬೇಕು. ನೋಡೋಣ, ಸ್ವಲ್ಪ ಟೈಮ್ ಕೊಡು, ಹೋಗೋಣ, ಆ ಟೈಮ್ ತಗೊಂಡು ಹೋಗಿ ಒಳ್ಳೆ ಡಾಕ್ಟ್ರನ್ನ ನೋಡೋಣ ಅಂದರೆ ಅವ್ರಿಗೆ ಆ ನೋವು ಕಡಿಮೆ ಆಗುತ್ತೆ, ತಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ನಿಮ್ಮನ್ನು ಅಷ್ಟು ಚೆನ್ನಾಗಿ ಅವರು ನೋಡ್ಕೊತಾರೆ. ಆ ಸಮಯದಲ್ಲಿ ತಾವು ಹೇಳೋ ಮಾತು ತುಂಬ ತುಂಬ ಮುಖ್ಯ. ಆ ಸಮಯದಲ್ಲಿ ತಾವು ಏನೋ ಒಂದು ಡಿಪ್ರೆಷನ್ ಇರುತ್ತೆ, ತಾವು ಏನೋ ಒಂದು ಹೇಳೋಕ್ಕೋಗಿ ಆವಾಗ ಹೆಂಡತಿ ಮನಸ್ಸು ಬಂದು ತುಂಬ ನೋವಾಯ್ತಂದರೆ ಆ ನೋವು ಬಂದು ಜಾಸ್ತಿ ಆಗುತ್ತೆ ಹೊತ್ತು ಬೇಜಾರಾಗುತ್ತೆ. ಅವರು ಒಂಥರ ಡಿಪ್ರೆಷನ್ ಜಾಸ್ತಿ ಆಗಿಬಿಡುತ್ತೆ. ಯಾವಾಗಲೂ ಅಷ್ಟೇ, ಯಾರೇ ಏನೇ ಹೇಳೋಕ್ಕೋದ್ರೂ ಬೇರೆ ಬೇರೆ ಮಾತುಕತೆ ಆ ಸಮಯದಲ್ಲಿ ಬೇಡ. ಮನೆಯಲ್ಲಿ ಅಮ್ಮ ಅಪ್ಪ ಏನೋ ಕೇಳ್ತಾರೆ, ಒಂದು ಎರಡು ಮಾತು ಒಳ್ಳೆ ಮಾತು ಹೇಳಿಬಿಟ್ಟು ಹೋಗಿ. ನಿಮ್ಮ ಹತ್ರ ಏನೋ ಒಂದು ಹಂಚ್ಕೋಬೇಕು ಅಂತ ಹೇಳ್ತಾರೆ, ಅಪ್ಪ ನನಗೆ ಈ ಥರ ತೊಂದರೆ ಇದೆ ಅಂತ. ನಾನು ಮಾಡೋಕ್ಕಾಗಲ್ಲ, ನೀನು ಅವತ್ತು ಮಾಡಿದ್ಯಾ, ಹಳೆ ಕತೆ ಎಲ್ಲ ತಗೊಂಡು ಆ ವಿಷಯ ದೊಡ್ಡ ಸಮಸ್ಯೆ ಮಾಡಿ ಆ ನೋವು ಮಾಡೋದು ಬಂದು ಬೇಡ. ಆ ಸಮಯದಲ್ಲಿ ಶಾಂತವಾಗಿ ಒಂದು ಎರಡು ಮಾತು ಅವರಿಗೆ ಒಂದು ಒಳ್ಳೆಯದಾಗಬೇಕು, ನಿಮಗೂ ಒಳ್ಳೆಯದಾಗಬೇಕು. ಆ ಥರ ಒಂದು ಶಾಂತ ಮಾತು ಹೇಳಿದರೆ ಖಂಡಿತ ಯಾರೇ ಇದ್ರೂ ಟೈಮ್ ಕೊಡ್ತಾರೆ. ಆ ಸಮಯ ನಿಮಗೆ ಒಳ್ಳೆಯದಾಗುತ್ತೆ, ಅವರು ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಅದರಿಂದ ಹೆಂಡತಿ ಆಗಲಿ, ಅಪ್ಪ ಅಮ್ಮಗಾಗಲಿ, ನಿಮ್ಮ ಫ್ರೆಂಡ್ಸ್ಗಾಗಲಿ, ಯಾರಾದರೂ ಏನಾದರೂ ಈ ಥರ ನೋವಿಂದ ಸಮಸ್ಯೆ ತಮಗೆ ಆ ನಿಮಿಷ ಹೇಳಿದರೆ ಶಾಂತವಾಗಿ ಮಾತಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಬೇರೆ ಮಾತುಕತೆ ಅದೆಲ್ಲ ಬೇಡ, ಸರಿನಾ? ಈ ವೇದ ಎಲ್ರಿಗೂ ಸಮರ್ಪಣೆ ಆಗಲಿ. ಶಿವಾಯ ನಮಃ. ಗುರುವೇಶ.